ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಕೂಡ ತುಂಬ ಜನ ಸೆವೆಂತ್ ಸೆಮ್ಮು ಸ್ಟೂಡೆಂಟ್ಸು ತುಂಬ ಮೆಸೇಜ್ ಆಗ್ತಿದ್ರು, ಮ್ಯಾಮ್ ಎಕ್ಸಾಮ್ ಮುಗಿದು ಯಾವ ಕಾಲ ಆಯಿತು, ರಿಸಲ್ಟ್ ಯಾವಾಗ ಬಿಡ್ತಾರೆ, ಏನು ಕತೆ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಅದಕ್ಕೆ ಇವಾಗ ಫಸ್ಟ್ ಆಫ್ ಆಲ್ ನಾನು ಏನು ಕ್ಲಿಯರಾಗಿ ಹೇಳ್ತೀನಿ ಅಂದರೆ, ನಿಮ್ಮ ಒಂದು ಪೇಪರ್ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಿದೆ ಸ್ಮೂತಾಗಿ. ಓಕೆ, ಇದೇ ಒಂದು ಪಾಸಿಟಿವ್ ಸೈನ್. ಓಕೆ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಬೇಕು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಪಾಸಿಟಿವ್ ಸೈನು. ಸೊ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಏನಿರುತ್ತೆ, ಸೊ ಅದಂದರೆ ಏನು, ಇವಾಗ ನೀವು ಅಷ್ಟುವರೆಗೂ ಬಂದಿದೆ ಅಂದರೆ ದಟ್ ಈಸ್ ಫೈನಲ್ ಸ್ಟೇಜ್ ಆಫ್ ಯುವರ್ ರಿಸಲ್ಟ್ ಪ್ರೋಸೆಸಿಂಗ್ ಅಲ್ವಾ. ಅಂದರೆ ನೆಕ್ಸ್ಟ್ ಇವಾಗ ಏನಾಗುತ್ತೆ, ನಿಮ್ಮ ಮಾರ್ಕ್ಸ್ಗಳ ಎಂಟ್ರಿ ಆಗುತ್ತೆ, ಗ್ರೇಡ್ಸ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿಲ್ ಬಿ ಗೋಯಿಂಗ್ ಆನ್, ರೈಟ್. ಸೊ ಟೆಕ್ನಿಕಲಿ ನಾವು ಹೇಳ್ಬೇಕಂದ್ರೆ ನೌ ಇಟ್ ಈಸ್ ಅ ಲಾಸ್ಟ್ ಫೇಸ್ ಆಫ್ ಯರ್ ರಿಸಲ್ಟ್ ಅನೌನ್ಸ್ಮೆಂಟ್. ಸೊ ಇವಾಗ ಎಲ್ಲರಿಗೂ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದರೆ, ಮತ್ತೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದು. ಸೊ ರಿಸಲ್ಟು ನಿಮಗೆ ನಾಳೆ ಹೈ ಪ್ರಾಬಬಿಲಿಟಿ ಚಾನ್ಸಸ್ ಇದೆ ನಾಳೆ ಬರುವಂಥದ್ದು. ಆಮೇಲೆ ನಾಡಿದ್ದು ಬರ್ಬೋದು. ಓಕೆ, ನಾಳೆ ಅಥವಾ ನಾಡಿದ್ದನ್ನಷ್ಟರಲ್ಲಿ ನಿಮ್ಮ ರಿಸಲ್ಟ್ ನಿಮಗೆ ಬರುತ್ತೆ. ಸೊ ಬಟ್ ನಾಳೆ ತುಂಬ ಹೈ ಪ್ರಾಬಬಿಲಿಟಿ ಚಾನ್ಸಸ್ ಇದೆ. ಸೊ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಏನಂದರೆ, ಇಲ್ಲಿವರೆಗೂ ಯಾವುದೇ ರೀತಿ ವಿ ಟಿ ಯು ಯೂನಿವರ್ಸಿಟಿ ಇಲ್ಲಿವರೆಗೂ ಒಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ ನಿಮ್ಮ ರಿಸಲ್ಟ್ ಬಗ್ಗೆ. ಓಕೆ, ಸೊ ನಥಿಂಗ್ ಈಸ್ 100% ಕನ್ಫರ್ಮ್ಡ್. ಓಕೆ, ನಿಮ್ಮ ರಿಸಲ್ಟು ನಾಳೆ ಹೈ ಪ್ರಾಬಬಿಲಿಟಿ ಚಾನ್ಸಸ್ ಇದೆ. ಓಕೆನಾ. ಸೊ ನಾವು ಈ ಫಿಫ್ತ್ ಸೆಮ್ ಅವ್ರದ್ದು ನೋಡಿದಾಗ ಆ್ಯಕ್ಚುಲಿ ಇದೇ ಥರ ಹೇಳ್ತಿದ್ರು, ಲೈಕ್ ಬರುತ್ತೆ ಬರುತ್ತೆ ಅಂತ. ಬಟ್ ದೇ ವರ್ ಡಿಲೇಯಿಂಗ್ ಸೋ ಮಚ್. ಓಕೆನಾ, ಇದೇ ಥರ ಹೇಳ್ತಿದ್ರು ಲೈಕ್ ಬರುತ್ತೆ ಅಂತ. ಬಟ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಅವರು ಡಿಲೇ ಮಾಡ್ತಿದ್ರು. ಓಕೆನಾ. ಸೊ ಅದೇ ರೀತಿ ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಹೈ ಪ್ರಾಬಬಿಲಿಟಿ ಚಾನ್ಸಸ್ ನಾಳೆ ಬರೋವಂಥದ್ದು. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ರಿಸಲ್ಟ್ ನಾಳೆ ಬಂದಿಲ್ಲ ಅಂದರೆ, ಅಥವಾ ನಾಡಿದ್ದು ಬಂದಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಥರ ಯಾವುದಕ್ಕೂ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಸೊ ಯಾಕೆ ಅಂದರೆ, ಆಲ್ರೆಡಿ ಎಕ್ಸಾಮ್ ಬರೆದಿದ್ದಾಗಿದೆ. ಆಮೇಲೆ ನಿಮ್ಮ ಎಫರ್ಟ್ಸ್ ಏನು ಹಾಕಬೇಕು ಅದನ್ನು ನೀವು ಕಂಪ್ಲೀಟಾಗಿ ಹಾಕಿದ್ದೀರಾ. ಸೊ ತುಂಬ ಕ್ವೆಶನ್ಸು, ತುಂಬ ಸಿಚುವೇಶನ್ಸ್ ನೀವು ಫೇಸ್ ಮಾಡಿದ್ದೀರಾ. ಸೊ ಎಲ್ಲ ಆಗಿದೆ. ಇವಾಗ ನೀವು ಅಕಸ್ಮಾತ್ ಬೇಜಾರು ಮಾಡಿಕೊಂಡು ಅಥವಾ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಾರ್ಕ್ಸ್ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ? ಏನೂ ಇಲ್ಲ ಅಲ್ವಾ. ಸೊ ನೀವೇನು ಬರ್ತಿದ್ದೀರಾ ಅದು ನಿಮಗೆ ಮಾರ್ಕ್ಸ್ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆನಾ. ಸೊ ಆಮೇಲೆ ಈ ಆಲ್ವೇಸ್ ಬಿ ಸ್ಟೇ ಕಾಮ್, ಕಾನ್ಫಿಡೆಂಟ್, ಪಾಸಿಟಿವ್. ಓಕೆನಾ. ಸೊ ಎಲ್ಲಾನು ಯು ವಿಲ್ ಹ್ಯಾಂಡಲ್ ಇಟ್. ಓಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್, ಯು ಪೀಪಲ್ ವಿಲ್ ಹ್ಯಾಂಡಲ್ ಇಟ್. ದಟ್ ಈಸ್ ವಾಟ್ ದ ವಿ ಟಿ ಯು ಟೀಚರ್ಸ್ ಮೇನ್ ಥಿಂಗ್ ಡ್ಯೂರಿಂಗ್ ದ ರಿಸಲ್ಟ್, ರೈಟ್. ನಾವು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ರಿಸಲ್ಟ್ ಟೈಮಲ್ಲಿ, ಲೈಕ್ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ. ಬಟ್ ಅವ್ರು ಕೊಡೋ ಮಾರ್ಕ್ಸ್ ಅಷ್ಟರಲ್ಲೇ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ನಾವು ತುಂಬಾ ನೋಡಿರ್ತೀವಿ. ಆಮೇಲೆ ಯಾವಾಗಲೂ ಅಷ್ಟೇ, ಇವಾಗ ನೀವೇನು ಮಾಡಬೇಕು ಅಂದರೆ, ನೀವು ಯಾವಾಗಲೂ ಒಫಿಷಿಯಲ್ ಆಗಿ ಅಪ್ಡೇಟ್ಸ್ ಬಂದಿದೆಯಾ ಅಂತ ವೆಬ್ಸೈಟಲ್ಲಿ ಚೆಕ್ ಮಾಡೋದಾಗಲಿ, ಆಮೇಲೆ ನೀವು ನಮ್ಮ ಚಾನಲ್ಗೆ ಫಾಲೋ ಮಾಡ್ತಿದ್ರೆ, ಸೊ ಆಬ್ವಿಯಸ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ವೆನ್ ವಿಲ್ ದ ರಿಸಲ್ಟ್ ಕಮ್, ವಾಟ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್, ಸೊ ನಾಳೆ ಬಂದಿಲ್ಲ ಅಂದರೆ ಇನ್ಯಾವಾಗ ಬರ್ಬೋದು ಅನ್ನೋ ಥರ. ಆಮೇಲೆ ರಿಸಲ್ಟ್ ಬಂದಿದ ತಕ್ಷಣ ನಿಮಗೆ ಲಿಂಕ್ ಸಿಗೋದಾಗಲಿ, ಸೊ ಎಲ್ಲ ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಫೇಕ್ ಸ್ಕ್ರೀನ್‌ಶಾಟ್ಸ್ ಆಗಲಿ, ಇವಾಗ ರೂಮರ್ಸ್ ಬರ್ತಿರೋದಾಗಲಿ, ಯಾವುದಕ್ಕೂ ತಲೆ ಕೊಡಬೇಡಿ. ಓಕೆನಾ. ಆಲ್ ದೀಸ್ ಆರ್ ಫೇಕ್. ಓಕೆ. ಆಮೇಲೆ ನಿಮ್ಮ ಫಸ್ಟ್ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಒಂದು ಪ್ರಿಪ್ರೇಷನ್ನ ಬೇರೆಯವ್ರಿಗೆ ಕಂಪೇರ್ ಮಾಡೋದಾಗಲಿ, ನಾಟ್ ವಿತ್ ರೆಸ್ಪೆಕ್ಟ್ ಟು ರಿಸಲ್ಟ್ ಇಟ್ ಸೆಲ್ಫ್ ಗೈಸ್. ಎಸ್ಪೆಷಲಿ ಸೆವೆಂತ್ ಸೆಮ್ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ರಿಗಾರ್ಡಿಂಗ್ ದ ಪ್ಲೇಸ್‌ಮೆಂಟ್ಸ್. ಆಮೇಲೆ ಅವ್ರದ್ದು ಸ್ಕಿಲ್ ಡೆವಲಪ್‌ಮೆಂಟ್ ಆಗಲಿ, ಅವರು ಅಷ್ಟು ಚೆನ್ನಾಗಿ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ದಾರೆ, ನನಗೆ ಯಾಕೆ ಆಗಿಲ್ಲ, ನನಗೆ ಜಾಬ್ ಸಿಗಲ್ವಾ. ಸೊ ನಾಟ್ ವಿತ್ ರೆಸ್ಪೆಕ್ಟ್ ಟು ರಿಸಲ್ಟ್ ಓನ್ಲಿ ನಾನು ಹೇಳ್ತಿರೋದು, ವಿತ್ ರೆಸ್ಪೆಕ್ಟ್ ಟು ಓವರ್ ಆಲ್ ಥಿಂಗ್‌ನ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಯಾವುದೇ ಸ್ಟೇಜಲ್ಲೂ ಕೂಡ ನಿಮ್ಮತನನ ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ನೋ ಒನ್ ಕೆನಾಟ್ ಬಿ ಯು. ಓಕೆ. ಸೊ ಆಲ್ವೇಸ್ ಸ್ಟೇ ಅವೇ ಫ್ರಮ್ ದ ನೆಗೆಟಿವ್ ಡಿಸ್ಕಷನ್ಸ್. ಓಕೆ. ಆ್ಯಂಡ್ ಇಂಪಾರ್ಟೆಂಟ್ ಏನು ಹೇಳಬೇಕು ಅಂದರೆ, ನೆಕ್ಸ್ಟ್ ನೀವು ಇದ್ರ ಬಗ್ಗೆ ಎಲ್ಲ ಬಿಟ್ಟು
ನೆಕ್ಸ್ಟು ನೀವು ಇಂಟರ್ನ್‌ಶಿಪ್ಸ್ ಬಗ್ಗೆ, ಸ್ಕಿಲ್ ಡೆವಲಪ್‌ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಿ. ಬಿಕಾಸ್ ಮಾರ್ಕ್ಸ್ ಕ್ಯಾನ್ ಗೇನ್ ಎನಿಥಿಂಗ್ ಗೈಸ್. ಏನು ಅಂತಂದರೆ ನಿಮಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿಲ್ಲ. ಸೊ ವೈ ದಿಸ್ CGPA ಮ್ಯಾಟರ್ಸ್, ವೈ ದಿಸ್ ಮಾರ್ಕ್ಸ್ ಮ್ಯಾಟರ್ಸ್ ಜಸ್ಟ್ ಫಾರ್ ಎ ಎಂಟ್ರಿ ಲೆವೆಲ್ ಅಷ್ಟೇ ಅಲ್ವಾ? ಅದಾದಮೇಲೆ ಏನು ಮ್ಯಾಟ್ರ್ ಆಗುತ್ತೆ ನಿಮಗೆ, ಏನು ಪ್ರೋಗ್ರಾಮ್ ಫೌಂಡೇಶನ್ ಅನ್ನೋದಾಗಲಿ, ಸೊ ಪ್ರೋಗ್ರಾಮಿಂಗಲ್ಲಾಗಲಿ ಅಥವಾ ಟೆಕ್ನಾಲಜಿ ಪ್ರಕಾರ ಆಗಲಿ, ಇವಾಗಂತೂ ಬೂಮಿಂಗ್ ಆಗ್ತಿರೋಂಥ ಆಟೋಮೇಷನ್ಸ್ ಬಗ್ಗೆ ಕಲೀರಿ, ರೊಬೊಟಿಕ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ಕಲೀರಿ. ಇವಾಗ ನೀವು ಐ ನೋ ಯು ಪೀಪಲ್ ವಿಲ್ ಬಿ ಲರ್ನಿಂಗ್ ಮೋರ್ ಟೆಕ್ನಾಲಜೀಸ್ ಅಂತ. ಬಟ್ ಅದ್ರ ಜೊತೆಗೆ ನಿಮ್ಮ ಟ್ರೆಂಡಿಂಗಲ್ಲಿರೋಂಥ ಸ್ಕೋಪ್ ಇರೋಂಥ ಒಂದು ಟೆಕ್ನಾಲಜೀಸು ಕೂಡ ಕಲೀರಿ. ಎಸ್ಪೆಷಲಿ ಲೈಕ್ ಜೆನ್ AI ನಿಮಗೆ ಕಂಪ್ಲೀಟಾಗಿ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಕೂಡ ಜಸ್ಟ್ ಬೇಸಿಕ್ಸ್ ಕಲ್ತ್ಕೊಳ್ಳಿ. ಟೆಕ್ನಾಲಜೀಸ್ ಬಗ್ಗೆ ಅಪ್ಡೇಟ್ ಆಗಿರಿ. ಓಕೆನಾ? ಸೊ ದಟ್ ಈಸ್ ವಾಟ್ the IT ಪ್ರೊಫೆಷನ್ ಇಸ್ ಎಕ್ಸ್ಪೆಕ್ಟಿಂಗ್, ರೈಟ್? ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ ನಿಮ್ಮ ರಿಸಲ್ಟ್ ಎಕ್ಸಲೆಂಟ್ ಆಗಿರುತ್ತೋ, ಆವ್ರೇಜ್ ಆಗಿರುತ್ತೋ, ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಮೀರು ಹೋಗಿರ್ಬೋದು, ಅಂತರ ಆದ್ರೂ ಕೂಡ, ಸೊ ದಿಸ್ ಕೆನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಓಕೆನಾ? ಸೊ ಇದನ್ನ ಡಿಸೈಡ್ ಮಾಡಲ್ಲ ಇಸ್ ಲೈಕ್ ನಿಮಗೆ ಎಂಟ್ರಿ ಲೆವೆಲ್ ಅಷ್ಟೇ. ಇಫ್ ಯು ಆರ್ ಮೇಂಟೈನಿಂಗ್ 8 CGPA, that is more than enough, and you will be eligible for writing aptitudes or entry level ಅಂತಿರಲ್ಲ ಶಾರ್ಟ್ ಲಿಸ್ಟಿಂಗ್ ಅಲ್ಲಿ. ಸೊ ಯು ವಿಲ್ ಬಿ ಆಲ್ಮೋಸ್ಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಆಲ್ ದ ಕಂಪನೀಸ್ ವಿಚ್ ಆರ್ ಕಮಿಂಗ್ ಟು ಯುವರ್ ಪ್ಲೇಸ್ಮೆಂಟ್ ಟ್ರೈನಿಂಗ್, ರೈಟ್? ಸೊ ಇದಕ್ಕೆಲ್ಲದಕ್ಕೂ ನೀವು ಎಲಿಜಿಬಲ್ ಇರ್ತೀರಾ. ಸೊ ದಟ್ಸ್ ಇಟ್ ಗೈಸ್. ಏನೋ ರಿಸಲ್ಟು ನಾಳೆ ಬರುತ್ತೆ ಅಷ್ಟೇ. ನಾಳೆ ಬರುವಂಥ ಚಾನ್ಸಸ್ ಹೈ ಪ್ರಾಬಬಿಲಿಟಿ ಅಂತೂ ಇದೆ. ಓಕೆ, ಸ್ಟೇ ಕಾಮ್, ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಸ್ಟೇ ಪಾಸಿಟಿವ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ 7th ಸೆಮ್ ಸ್ಟೂಡೆಂಟ್ಸ್, ಆ್ಯಂಡ್ ಗುಡ್ ಲಕ್ ಫಾರ್ ಯೋರ್ ಫ್ಯೂಚರ್. ಓಕೆನಾ? ಆಮೇಲೆ ಯಾವುದೇ ರೀತಿ ಒಫಿಷಿಯಲ್ ಅಪ್ಡೇಟ್ಸ್ ಬಂದರೂ ನಿಮಗೆ ಇಮಿಡಿಯೇಟಾಗಿ ನಮ್ಮ ಒಂದು ವಾಟ್ಸಾಪ್ ಚಾನಲಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್ ಯೋರ್ ಸೆಲ್ಫ್ ಆ್ಯಂಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಫಸ್ಟ್ ಆಫ್ ಆಲ್ ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಎಷ್ಟು ನಿಮ್ಮಲ್ಲಿ ನೀವು ಬಿಲೀವ್ ಮಾಡ್ಕೊಳ್ತೀರೋ, ಎಷ್ಟು ನಿಮ್ಮನ್ನ ನೀವು ನಂಬ್ತಿರೋ, ಅಷ್ಟು ಜೀವನದಲ್ಲಿ ಪ್ರೋಗ್ರೆಸ್ ಮುಂದೆ ಹೋಗ್ತೀರಾ. ಓಕೆನಾ? ಸೊ ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.